ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಸುರಿದ ಮಳೆಯ ವೇಳೆ ನೂರಾರು ಮರಗಳು ಧರಾಶಾಹಿಯಾಗಿದ್ದು ರಸ್ತೆಗಳಲ್ಲಿ ಸಂಚಾರ ಅಡಚಣೆ, ಟ್ರಾಫಿಕ್ ಜಾಮ್ ಹಾಗೂ ವಾಹನಗಳಿಗೆ ಹಾನಿ ಸಂಭವಿಸಿದ ಘಟನೆಗಳು ಆತಂಕಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಯಾವ ಜಾತಿಯ ಮರಗಳು ಹೆಚ್ಚು ಬೀಳುತ್ತವೆ ಎಂಬುದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಗುರುತಿಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಏಪ್ರಿಲ್ 29ರಂದು ಗುಡುಗು ಸಹಿತ ಸುರಿದ ಭಾರೀ ಮಳೆಗೆ ಬೆಂಗಳೂರಿನಲ್ಲಿ ಸುಮಾರು 516 ಮರಗಳು ನೆಲಕಚ್ಚಿವೆ. ಈ ಪೈಕಿ 66%ಕ್ಕೂ ಹೆಚ್ಚು ಮರಗಳು ಕೇವಲ 4 ಜಾತಿಗಳಿಗೆ ಸೇರಿರುವುದು ಅಧ್ಯಯನದಲ್ಲಿ ಬಹಿರಂಗವಾಗಿದೆ. ಅವುಗಳಲ್ಲಿ ಕಾಪರ್ಪಾಡ್ ಅಥವಾ ಹಳದಿ ಗೋಲ್ಮೊಹರ್, ಆಫ್ರಿಕನ್ ಟುಲಿಪ್, ಗುಲ್ಮೊಹಲ್ ಮತ್ತು ನೈಲ್ ಟುಲಿಪ್ ಪ್ರಮುಖವಾಗಿವೆ. ಜಿಬಿಎ ಅರಣ್ಯ ವಿಭಾಗದ ಪ್ರಕಾರ ಈ ಮರಗಳ ಬಹುಪಾಲು ಸುಮಾರು 30 ವರ್ಷಗಳ ಹಿಂದೆ ನೆಡಲಾಗಿದ್ದು ವಿಲಕ್ಷಣ ಜಾತಿಯ ಮರಗಳಾಗಿದ್ದು ಮೃದುವಾದ ಮರದ ರಚನೆಯ ಕಾರಣದಿಂದ ಬಿರುಗಾಳಿ ಮತ್ತು ಭಾರೀ ಮಳೆಗೆ ಹೆಚ್ಚು ಅಸುರಕ್ಷಿತವಾಗಿವೆ. ಕೆಲವು ಪ್ರದೇಶಗಳಲ್ಲಿ ನಡೆಸಿದ ಅಧ್ಯಯನದಲ್ಲಿ 49% ಮರಗಳು ಬೀಳುವ ಅಪಾಯದಲ್ಲಿರುವುದಾಗಿ ಕಂಡುಬಂದಿದೆ. ಅರಣ್ಯ ತಜ್ಞರ ಅಭಿಪ್ರಾಯದಲ್ಲಿ ನಗರದಲ್ಲಿ ಹಳೆಯ ಹಾಗೂ ವಿಲಕ್ಷಣ ಮರಗಳ ಆರೋಗ್ಯವನ್ನ ವೈಜ್ಞಾನಿಕವಾಗಿ ಪರಿಶೀಲಿಸುವ ಅಗತ್ಯವಿದೆ. ಜೊತೆಗೆ ರೆಸಿಸ್ಟೋಗ್ರಾಫ್, ಸೋನಿಕ್ ಟೋಮೋಗ್ರಫಿ ಸೇರಿದಂತೆ ತಂತ್ರಜ್ಞಾನ ಬಳಸಿ ಮರಗಳ ಸ್ಥಿತಿಯನ್ನ ನಿರಂತರವಾಗಿ ಮೌಲ್ಯಮಾಪನವನ್ನ ಮಾಡಬೇಕಾಗಿದೆ. ಭವಿಷ್ಯದಲ್ಲಿ ಸ್ಥಳೀಯ ಮತ್ತು ಹವಾಮಾನಕ್ಕೆ ತಾಳ್ಮೆಯುಳ್ಳ ಮರಗಳನ್ನ ಹೆಚ್ಚು ನೆಡುವುದು ಅಗತ್ಯ ಎಂದು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಜಿಬಿಎ ಅಧಿಕಾರಿಗಳು ನಗರ ಯೋಜನೆ ಹಂತದಲ್ಲೇ ಸರಿಯಾದ ಜಾಗಕ್ಕೆ ಸರಿಯಾದ ಮರದ ಜಾತಿಯನ್ನ ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದ್ದಾರೆ. ಅಶೋಕ ಮತ್ತು ಬಕುಲ್ ಮುಂತಾದ ಕಡಿಮೆ ಆಕ್ರಮಣಕಾರಿ ಬೇರು ವ್ಯವಸ್ಥೆಯುಳ್ಳ ಮರಗಳು ನಗರ ರಸ್ತೆಗಳಿಗೆ ಹೆಚ್ಚು ಸೂಕ್ತವಾಗಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.